ಅಗ್ರಿಕಲ್ಚರ್ ಎಕನಾಮಿಕ್ಸು. ನಾನು ಕ್ಷೀರಸಾಗರ ಡಾಂಕಿ ಫಾರ್ಮ್ ಅಂತ ಅಂದ್ಬಿಟ್ಟು ಸುಮಾರು 1.5-2 ವರ್ಷದಿಂದ ಇದನ್ನು ಫಾರ್ಮ್ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ನಮ್ಮ ಫಾರ್ಮಲ್ಲಿ ಕತ್ತೆ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು ಏನಿಲ್ಲ ಅಂದರೂ 4-5 ತಳಿ ಬ್ರೀಡ್ಸ್ನ ನಾವು ಕತ್ತೆ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹಾಲು ಒಂದೇ ಕಾನ್ಸಂಟ್ರೇಷನ್ ಮಾಡೋದಕ್ಕಿಂತ ನಾವು ಬೈ ಪ್ರಾಡಕ್ಟ್ಸ್ ಮೇಲೆ ಒತ್ತು ಕೊಟ್ಟಿದ್ದೀವಿ. ಒಂದು ಏನಂತಂದರೆ ನೈಟ್ ಕ್ರೀಮು, ಡಾಂಕಿ ಮಿಲ್ಕಿಂದ ತಯಾರು ಮಾಡ್ಕೊಂಡು ನೈಟ್ ಕ್ರೀಮು, ಮತ್ತು ಡಾಂಕಿ ಮಿಲ್ಕ್ ಸೋಪು, ಮತ್ತು ಡಾಂಕಿ ಮ್ಯಾನ್ಯೂರು, ಮತ್ತು ಡಾಂಕಿ ಯೂರಿನ್ನು, ಮತ್ತು ಡಾಂಕಿ ಮಿಲ್ಕ್, ಇಷ್ಟು ಪ್ರಾಡಕ್ಟ್ಸನ್ನು ನಾವು ಕೊಡ್ತಾ ಇದ್ದೀವಿ. ಕೊಡೋದಷ್ಟೇ ಅಲ್ಲ, ನಾವು ರೆಕಮೆಂಡೇಷನ್ನು ಕೂಡ ಮಾಡ್ತಾ ಇದ್ದೀವಿ ಅಗ್ರಿಕಲ್ಚರಿಗೆ. ದಿಸ್ ಕಂಟೆಂಟ್, ಇದು ಡಾಂಕಿ ಮ್ಯಾನ್ಯೂರ್ ಕಂಟೆಂಟ್ ಹೈ ಅಮೌಂಟ್ ಆಫ್ ಮತ್ತು ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಅದು ಗಿಡಗಳಿಗೆ ಪೋಷಕಾಂಶಗಳು ಎಲ್ಲ ರೀತಿ ದೊರೆಯೋದ್ರಿಂದ ಅನುಕೂಲಕರ ಆಗುತ್ತೆ. ನಮ್ಮ ಪ್ರಾಡಕ್ಟ್ಸು ಕೂಡ ಈಗ ಅವೈಲಬಿಲಿಟಿ ಇದೆ. ನಾವು ಫೋನ್ ನಂಬರಲ್ಲಿ ನೀವು ಬುಕ್ ಮಾಡ್ಕೋಬೋದು. ನಾವು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ ಅಕ್ಸೆಪ್ಟೆನ್ಸು ಬರ್ತಾ ಹೋಗ್ತಾ ಇದೆ. ನಾವು ಧಾರವಾಡದಲ್ಲೂ ಕೂಡ ನಾವು ಕೃಷಿ ಮೇಳದಲ್ಲಿ ಭಾಗವಹಿಸಿದ್ವಿ. ಅಲ್ಲಿಂದ ರಿಪೀಟರ್ ಕಸ್ಟಮರ್ಸು ನಮಗೆ ಚೆನ್ನಾಗಿ ಬರ್ತಾ ಇದ್ದಾರೆ. ನಾವು ಪೂರ್ತಿ ಮಾಡ್ತಕ್ಕಂಥದ್ದು ಹ್ಯಾಂಡ್ ಮೇಡು ಕ್ರೀಮು ಮತ್ತು ಸೋಪ್ ಇರೋದ್ರಿಂದ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಯೂಸ್ ಮಾಡ್ತೀವಿ. ಯಾವುದೇ ರೀತಿ ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಹಾಗಾಗಿ ಸ್ಕಿನ್ ರಿಲೇಟೆಡ್ ನಾವು ಮುಖ್ಯವಾಗಿ ತಿಳ್ಕೋಬೇಕು ಅಂದರೆ ಕತ್ತೆ ಹಾಲಲ್ಲಿ ವೈಟಮಿನ್ಸು ಮತ್ತು ಮಿನರಲ್ಸು ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಕಂಟೆಂಟ್ ಇರೋದ್ರಿಂದ ಮತ್ತು ಹೈ ಅಮೌಂಟ್ ಆಫ್ ಲ್ಯಾಕ್ಟೋಸ್ ಇರೋದ್ರಿಂದ ಇದನ್ನು ತಾಯಿ ಎದೆ ಹಾಲಿಗೆ ಸರಿಸಮ ಅಂತ ಹೇಳಲಿಕ್ಕೆ ಎವಿಡೆನ್ಸು ಕೂಡ ಇದೆ. ಹಂಗಾಗಿ ಕತ್ತೆ ಹಾಲು ಈಸ್ ವೆರಿ ಗುಡ್ ಫಾರ್ ಹೆಲ್ತ್, ಇಮ್ಯುನಿಟಿ ಬೂಸ್ಟಿಂಗ್. ಸೊ ಹಾಗಾಗಿ ನಾವು ಇದನ್ನೊಂದು ಎಂಟರ್ಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಮಧುಗಿರಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ನಾವು ಫಾರ್ಮ್ ಮಾಡ್ತಾ ಇದ್ದೀವಿ. ನಮ್ಮದೇ ಫಾರ್ಮು, ನಮ್ಮದೇ ಪ್ರೊಡಕ್ಷನು, ನಮ್ಮದೇ ಮಾರ್ಕೆಟಿಂಗ್ ನಾವು ಮಾಡ್ತಾ ಇದ್ದೀವಿ ಸರ್. ಇವಾಗೆಲ್ಲ ಜಿಲ್ಲೆಗಳಲ್ಲಿ ಸಿಗುತ್ತಾ ಸರ್ ಇದೆಲ್ಲ ಮಾರ್ಕೆಟಲ್ಲಿ ಜಿಲ್ಲೆಯಲ್ಲಿ? ಈಗ ನಾವು ಪ್ರೊಡಕ್ಷನ್ಸ್ ಮಾಡ್ತಾ ಇದ್ದೀವಿ ಸರ್. ಈಗ ಸದ್ಯಕ್ಕೆ ನಾವು ಯಾವುದೇ ರೀತಿ ಡಿಸ್ಟ್ರಿಬ್ಯೂಷನ್ ಕೊಟ್ಟಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟು, ಟೆಲಿಫೋನಿಕಲ್ಲಿ ಮತ್ತು ಆರ್ಡರ್ಸ್ನ ಬುಕ್ ಮಾಡಿ ತೊಗೊತಾ ಇದ್ದೀವಿ. ಆದರೆ ಕೃಷಿ ಮೇಳದಲ್ಲಿ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್? ಸರ್ ಈಗ ಇಲ್ಲಿ ನಾವು ಕಳೆದ ಬಾರಿ ಧಾರವಾಡದಲ್ಲಿ ಕೊಟ್ಟಿರೋ ಒಂದು ಪ್ರಾಡಕ್ಟ್ಸಿಂದ ಹುಡುಕೊಂಡು ಬಂದುಬಿಟ್ಟು ಇದು ಯಾವುದೋ ಒಂದು ಕತ್ತೆ ಫಾರ್ಮ್ ಇದೆಯಲ್ಲ, ನಾವು ಮಾಡಬೇಕು, ಅದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಒಬ್ಬರು ಎಜುಕೇಟೆಡ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ತಿಳ್ಕೊಂಡು ಬಂದು ಪ್ರಾಡಕ್ಟ್ಸ್ನ ತೊಗೊಂಡು ಹೋಗ್ತಾ ಇದ್ದಾರೆ ಸರ್. ಓಕೆ ಸರ್.